ನಮಸ್ಕಾರ. SSLC ಪರೀಕ್ಷೆ ಒಂದು ಕಂಪ್ಲೀಟ್ ಮಾಡದೇ ಇರುವಂತ ಅಥವಾ ಉತ್ತೀರ್ಣರಾಗದೇ ಇರುವಂತ ವಿದ್ಯಾರ್ಥಿಗಳು ಪರೀಕ್ಷೆ 2ರಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಪಾಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋ ಡೇ 1ರಲ್ಲಿ ಭಾರತ ನಕಾಶೆ ಅಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು. ಆ ಹಿಂದಿನ ದಿನದ ಕ್ಲಾಸ್ನ 2 ದಿನ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಒಂದು ದಿನ ಸಾಧ್ಯವಾದಲ್ಲಿ ಒಂದು ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು, ಅಥವಾ 2 ದಿನದ ಟೈಮ್ ಬೇಕಾದಲ್ಲಿ 2 ದಿನನೂ ಸಹ ಮಾಡ್ಕೊಳ್ಬಹುದು. 1 ಅಥವಾ 2 ದಿನದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಒಂದು ವೇಳೆ ನಿಧಾನ ಆದಾಗ ಸ್ವಲ್ಪ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಈಗ ಡೇ 2ನೇ ದಿನದಲ್ಲಿ ಕೆಲವು ಪ್ರಶ್ನೆಗಳನ್ನ ಪ್ರಮುಖವಾಗಿರುವಂತಹ 3 ಅಥವಾ 4 ಅಂಕಕ್ಕೆ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಉತ್ತರಿಸಿಕೊಂಡು ಬರ್ತಾ ಇರುವಂಥದ್ದು. ಈ ಡೇ 2ನಲ್ಲಿ ಬರುವಂತಹ 4 ಪ್ರಶ್ನೆಗಳನ್ನ ನೀವು ಒಂದು ದಿನದಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಅಥವಾ ನಿಮಗೆ ಹೆಚ್ಚಿಗೆ ಟೈಮ್ ಬೇಕಂದಲ್ಲಿ 2 ದಿನದಲ್ಲೂ ಸಹ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬೇಕಾಗಿರುವಂಥದ್ದು. ಪರ್ಫೆಕ್ಟ್ ಆಗಿದೆಯಾದಲ್ಲಿ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ 2 ಪ್ರಶ್ನೆಯನ್ನ ಉತ್ತರಿಸಬಹುದಾಗಿರುವಂಥದ್ದು. ಇಲ್ಲಿ 4 ಪ್ರಶ್ನೆಯನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ 4 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಬರಬಹುದಾಗಿರುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ. ಇಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು, ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವುವು? ಅಥವಾ ಪ್ರಶ್ನೆನ ಹೀಗೆ ಕೇಳಬಹುದು, ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ನಿಮ್ಮ ಸಲಹೆಗಳೇನು? ಮಹಿಳೆಯರ ಸ್ಥಾನಮಾನ ಹೇಗೆ ಸುಧಾರಿಸಲಾಗುತ್ತಿದೆ? ಸುಧಾರಿಸಲು ಕೈಗೊಂಡಿರುವಂತಹ ಚಟುವಟಿಕೆಗಳಾವು? ಈ ರೀತಿಯಾಗಿ ಪ್ರಶ್ನೆನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಬಹುದು. ಮಹಿಳೆಯರ ಸ್ಥಾನಮಾನ ಸುಧಾರಣೆ ಅಂತ ಹೇಳಿ ಬಂದಾಗ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಹಾಕಿ ನೀವು ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಈ ಪಾಯಿಂಟ್ಸ್ ಗಳನ್ನ ಈಗ ನೋಡ್ಕೊಂಡು ಬರೋಣ. ಮಹಿಳೆಯರ ಸ್ಥಾನಮಾನ ಸುಧಾರಿಸುವುದಕ್ಕಾಗಿರುವಂತಹ ಪಾಯಿಂಟ್ಸ್ ಗಳಲ್ಲಿ ಮೊದಲನೇದಾಗಿರುವಂಥದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ, ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ, ಸರ್ಕಾರಿ ಉದ್ಯೋಗದಲ್ಲಿ 33% ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ಮಹಿಳಾ ಆಯೋಗಗಳ ರಚನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ, ಸ್ವ ಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ. ಈ ರೀತಿಯಾಗಿ ಪಾಯಿಂಟ್ಸ್ಗಳಿರುವಂಥದ್ದು. ಈ ಪಾಯಿಂಟ್ಸ್ಗಳನ್ನ ಬರೆದು ಪುನಃ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಅಥವಾ ಒಂದು ಸಣ್ಣದಾಗಿರುವಂತಹ ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಗೆ ಯಾವಾಗ ಟೈಮ್ ಸಿಕ್ಕಿರ್ತದೆ ಅವಾಗೆಲ್ಲ ಮತ್ತೆ ನೋಡಿ ರಿವಿಷನ್ ಮಾಡ್ಕೊಳ್ಳೋದು. ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಇವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿರುವಂತದ್ದಾಗಿದೆ, ಅಥವಾ ಈ ಎಲ್ಲ ಸಲಹೆಗಳನ್ನ ಸೂಚಿಸಬಹುದಾಗಿರುವಂತದ್ದಾಗಿದೆ. ಈ ಪ್ರಶ್ನೆ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂಥದ್ದು. ಮಹಿಳೆಯರಾಗಿರ್ಲಿ ಅಥವಾ ಬಾಲಕಾರ್ಮಿಕತೆ ನಿಷೇಧಕ್ಕೆ ಸಂಬಂಧಿಸಿದಂತೆ ಆಗಿರಲಿ ಒಂದು ಪ್ರಶ್ನೆ ಇರಬಹುದಾಗಿರುವಂತದ್ದಾಗಿರ್ತದೆ. ಹಾಗಾಗಿ ಮಹಿಳೆಯರ ಮೇಲೆ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಪ್ರಶ್ನೆ ಇರುವಂತದ್ದಾಗಿದೆ. ಮಹಿಳೆಯರ ಸ್ಥಾನಮಾನ ಸುಧಾರಣೆಗಾಗಿ ಈ ಪ್ರಶ್ನೆ ಬರಬಹುದಾಗಿರುವಂತದ್ದಾಗಿರ್ತದೆ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. 4 ಅಂಕಕ್ಕೆ ಬಂದಿದ್ರೆ 4 ಅಂಕ, ಅಥವಾ 3 ಅಂಕಕ್ಕೆ ಬಂದಿದೆ ಅದರಲ್ಲಿ 3 ಅಂಕಕ್ಕೆ 2ರಲ್ಲಿ 1 ನೀವು ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು, ಇನ್ನು ಕೊನೆಯ ಪಾಯಿಂಟ್ಸ್ನು ಸಹ ಹಾಕೋದಿಲ್ಲ, ಇವುಗಳು ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಇರುವ ಕ್ರಮಗಳಾಗಿವೆ ಅಂತೇಳಿ, ಅಥವಾ ಇವುಗಳು ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ನಮ್ಮ ಸಲಹೆಗಳಾಗಿವೆ ಅಂತೇಳಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸೇರಿಸ್ಕೊಳ್ಬಹುದು. ಇನ್ನು ಬಡತನ ನಿವಾರಣಾ ಕ್ರಮಗಳನ್ನು ತಿಳಿಸಿ ಅಂತ ಹೇಳಿ, ನಮ್ಮ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 2ನೇ ರಾಷ್ಟ್ರ ಆಗಿರುವಂಥದ್ದು. ಹಾಗಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆಯ ಜೊತೆಗೆ ಬಡತನ ಸಹ ಹೆಚ್ಚಾಗಿರುವುದು. ಈ ಬಡತನ ನಿವಾರಣೆಗಾಗಿ ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳೋದು? ಜನಸಂಖ್ಯಾ ತಡೆಗಟ್ಟುವುದು, ಹೆಚ್ಚಳ ತಡೆಗಟ್ಟುವುದಕ್ಕೆ ಪ್ರಶ್ನೆ ಕೇಳಬಹುದು, ಅಥವಾ ಬಡತನ ನಿವಾರಣೆಗೆ ಕ್ರಮಗಳನ್ನು ಕೇಳಬಹುದಾಗಿರುವಂಥದ್ದು. ಒಂದು ವೇಳೆ ಈ ಪ್ರಶ್ನೆ ಬಂದೇ ಉತ್ತರಿಸುವುದಕ್ಕೆ ರೆಡಿ ಆಗಿರ್ಬೇಕು. ಈ ಪ್ರಶ್ನೆ ರಿಪೀಟ್ ಆಗುವಂತ ಸಾಧ್ಯತೆ ಸಹ ಇರುವಂಥದ್ದು. ಯಾಕಂದಾಗ ಇದು ಒಂದು ಭಾರತದ ಸಮಸ್ಯೆ ಆಗಿರುವಂಥದ್ದು. ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಒಂದು ಪ್ರಶ್ನೆ ಬರಬಹುದಾಗಿರುವಂಥದ್ದಾಗಿರ್ತದೆ. ಬಡ ಕುಟುಂಬಗಳಿಗೆ BPL ಕಾರ್ಡ್ ವಿತರಣೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಪಂಚವಾರ್ಷಿಕ ಯೋಜನೆಗಳಲ್ಲಿ ಆದ್ಯತೆ, ಜವಾಹರ್ ರೋಜ್ಗಾರ್ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಇವುಗಳು ಬಡತನ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳಾಗಿವೆ ಅಂತೇಳಿ ಉತ್ತರಿಸಬೇಕಾಗಿವೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ಸಹ ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಸದಾ ನಿಮ್ಮ ಜೊತೆಗೆ ಇಟ್ಕೊಂಡು ಯಾವಾಗ ನೆನಪಾಗ್ತದೆ ಎಲ್ಲ ಪಾರ್ಟ್ಸ್ಗಳನ್ನ ರಿವಿಷನ್ ಮಾಡ್ಕೊಳ್ತಾ ಇರಿ. ಮೊದಲನೇ ಪ್ರಶ್ನೆ ಉತ್ತರ ಮತ್ತು ಈ ಪ್ರಶ್ನೆ ಉತ್ತರ 2 ಜೊತೆಗೆ ತೆಗೆದುಕೊಂಡಿದೆ ಅದರಲ್ಲಿ ನಿಮಗೆ 2ರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬಂದ್ರೂ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂಥದ್ದಾಗಿದೆ. ಇವತ್ತು ನಾವು 4 ಪ್ರಶ್ನೆ ಉತ್ತರವನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈ 4ರಲ್ಲಿ 2 ಪ್ರಶ್ನೆ ಕನಿಷ್ಠ ಅಂದ್ರೆ ಬರುವಂತ ಸಾಧ್ಯತೆ ಇರುವಂಥದ್ದು. 4 + 3 ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಾಗುವಂಥದ್ದಾಗಿರ್ತದೆ. ಮುಂದಿನ ಪ್ರಶ್ನೆ, ಕೈಗಾರಿಕಾ ಸ್ಥಾನೀಕರಣ ನಿರ್ಧರಿಸುವ ಅಂಶಗಳಾವುವು? ಲಾಸ್ಟ್ ಎಕ್ಸಾಮ್ನಲ್ಲೂ ಸಹ ಈ ಪ್ರಶ್ನೆ ಕೇಳಿರುವಂಥದ್ದಾಗಿದೆ. ಸ್ಥಾನೀಕರಣ ನಿರ್ಧರಿಸಿ, ಇದು ಬಹಳ ಸುಲಭವಾಗಿ ನೆನಪಿಟ್ಕೊಳ್ಬೇಕಾಗಿರುತ್ತದೆ.
ಶಾರ್ಟ್ ಪಾಯಿಂಟ್ಸ್ ಇರುವಂತದ್ದಾಗಿದೆ. ಹಾಗಾಗಿ ಈ ಪ್ರಶ್ನೆಯ ಉತ್ತರ ನೀವು ಬಹಳ ಈಸಿಯಾಗಿ ನೆನಪಿಟ್ಕೊಳ್ಬಹುದಾಗಿರುವಂಥದ್ದು. ಕೈಗಾರಿಕಾ ಸ್ಥಾನೀಕರಣ ನಿರ್ಧರಿಸುವ ಅಂಶಗಳಲ್ಲಿ ಮೊದಲನೇದು ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ಸರ್ಕಾರದ ನೀತಿ ನಿಯಮಗಳು. ಈ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಶಾರ್ಟ್ ಆಗಿರುವಂತಹ ಪಾಯಿಂಟ್ಸ್ ಗಳಿವೆ. ಈ ಕೈಗಾರಿಕಾ ಸ್ಥಾನೀಕರಣ ಲಾಸ್ಟ್ ಟೈಮ್ ಕ್ವಶನ್ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆ ರಿಪೀಟ್ ಆಗುವಂತ ಸಾಧ್ಯತೆ ಸಹ ಇರುವಂತದ್ದಾಗಿರುತ್ತೆ. ಅಥವಾ ಈ ತಪ್ಪದರೆ ಇನ್ನು ಮುಂದಿನ ಪ್ರಶ್ನೆ ಇರಬಹುದಾಗಿರುವಂತದ್ದು. ಈ ಪ್ರಶ್ನೆಯನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ಭಾರತ ಕೈಗಾರಿಕಾ ವಲಯಗಳನ್ನು ತಿಳಿಸಿ. ಕೈಗಾರಿಕಾ ಸ್ಥಾನೀಕರಣ ಮೇಲೆ ಕೇಳಬಹುದು ಅಥವಾ ಕೈಗಾರಿಕಾ ವಲಯಗಳ ಮೇಲೆ ಕೇಳಬಹುದು. ಎರಡರಲ್ಲಿ ಒಂದು ಪ್ರಶ್ನೆ ಬರಬಹುದಾಗಿರುವಂತದ್ದಾಗಿರ್ತದೆ. ಹೂಗ್ಲಿ ಪ್ರದೇಶ, ಮುಂಬೈ ಪೂನಾ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರಂ ಪ್ರದೇಶ, ಇವುಗಳಿಷ್ಟು ಇರುವಂತದ್ದಾಗಿದೆ. ಇವಿಷ್ಟನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಈಗ ನಾವು 4 ಪ್ರಶ್ನೆಯನ್ನು ತೆಗೆದುಕೊಂಡು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು. ಈ 4 ಪ್ರಶ್ನೆಯಲ್ಲಿ 4+3 ಕನಿಷ್ಠ ಅಂದ್ರೂ ಸಹ ನೀವು 7 ಅಂಕಗಳನ್ನ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇರುವಂತದ್ದಾಗಿದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನ ಒಂದು ಬಾರಿ ನೀವು ಬರೆದುಕೊಂಡು ನೀವು ಒಂದು ಸಣ್ಣದಾಗಿರುವಂತಹ ಪೇಪರ್ನಲ್ಲಿ ಬರೆದುಕೊಂಡು ಇಟ್ಕೊಂಡಿರಿ. ಸದಾ ಜೊತೆಗೆ ಇಟ್ಕೊಂಡಿರಿ. ನೋಡಿ ರಿವಿಷನ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಯ ಉತ್ತರಗಳನ್ನ ನೀವು ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದು ಆಗಿರ್ತದೆ. ನಾವು ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ಭಾರತ ನಕಾಶೆಗೆ ಸಂಬಂಧಿಸಿ ನೋಡ್ಕೊಂಡು ಬಂದಿರುವಂಥದ್ದು. ಅಲ್ಲಿ 5 ಅಂಕಕ್ಕೆ ಪ್ರಶ್ನೆ ಇರುವಂತದ್ದಾಗಿರ್ತದೆ. ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದೆ ಅದರಲ್ಲಿ 4 ಅಥವಾ 5 ಅಂಕಗಳನ್ನ ಅಲ್ಲಿ ಸಂಪಾದನೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ. ಈಗಾಗಲೇ ನಾವು 2 ದಿನದ ತರಗತಿಗಳಲ್ಲಿ 7 ಪ್ಲಸ್ ಇಲ್ಲೊಂದು 4 ಎಷ್ಟಾಗ್ತಾ ಇರುವಂಥದ್ದು 11 ಅಂಕಗಳನ್ನ ಸಂಪಾದನೆ ಮಾಡುವುದಕ್ಕಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ 11 ಅಂಕಗಳನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಈ ಎಲ್ಲ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ನಿಮ್ಗೆ ಒಂದೇ ದಿನದಲ್ಲಿ ಇವೆಲ್ಲ ಪ್ರಶ್ನೆಗಳು ಸಾಧ್ಯವಾಗದೇ ಇದ್ದಲ್ಲಿ ದಿನಕ್ಕೆ 1ರಂತೆ ಅಥವಾ ದಿನಕ್ಕೆ 2ರಂತೆ ಅಥವಾ ದಿನಕ್ಕೆ 3ರಂತೆ ಸಾಧ್ಯವಾದಲ್ಲಿ ಈ ಒಂದು ದಿನಕ್ಕೆ ಈ 4 ಪ್ರಶ್ನೆಗಳನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಿಂದಿನ ವಿಡಿಯೋ ಮತ್ತು ಇತರ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ. ಅವುಗಳನ್ನು ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.